ಪ್ರಜ್ವಲನ್ನು ಬಂಧಿಸಿ. ಪ್ರಜ್ವಲನ್ನು ಬಂಧಿಸಿ 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 ಪ್ರಜ್ವಲನ್ನು ಬಂಧಿಸಿ. ಇಂದು ಈ ಮಲ್ಲಿಗಡ್ಡೆಯ ನಮ್ಮ ಕಚೇರಿಯ ಮುಂಭಾಗದಲ್ಲಿ ನಿಂತು ನಮ್ಮ ಸರ್ಕಾರದಲ್ಲಿ ಹಾಗೂ ಕೇಂದ್ರ ಸರ್ಕಾರದಲ್ಲಿರುವ ಮೋದಿ ಸರ್ಕಾರವು ಏನು ಈ ಮೋದಿ ಸರ್ಕಾರ ಇವರ ಬಂಧಿಸಿ ಬಂಧಿಸಿ ಅತ್ಯಾಚಾರಿಗಳನ್ನು ಬಂಧಿಸಿ ಬಂಧಿಸಿ. ರೇವಣ್ಣನನ್ನು ಬಂಧಿಸಿ ಬಂಧಿಸಿ. ಏಕೆ ಬೇಕು ನ್ಯಾಯ ಬೇಕು. ಏಕೆ ಬೇಕು ನ್ಯಾಯ ಬೇಕು. ಏಕೆ ಬೇಕು ನ್ಯಾಯ ಬೇಕು. ಬಂಧಿಸಿ ಬಂಧಿಸಿ. ಪ್ರಮುಖ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಬಂಧಿಸಿ. ಪ್ರಜ್ವಲ್ ರೇವಣ್ಣನವರಿಗೆ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಬಂಧಿಸಿ. ವಿದೇಶದಲ್ಲಿ ಮಜಾ ಉಡಾಯಿಸುವ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ಬಂಧಿಸಿ. ವಿದೇಶದಲ್ಲಿ ಮಾನಹಾನಿ ಮಾಡಿದ ಜೆಡಿಎಸ್ ಹಾಗೂ ಅದರ ಮಿತ್ರ ಪಕ್ಷ ಬಿಜೆಪಿ ಅವರಿಗೆ ಮಹಿಳೆಯರ ಮಾನಹಾನಿ ಮಾಡಿದ ಈ ಒಂದು ಬಿಜೆಪಿ ಮಿತ್ರ ಪಕ್ಷ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರದಲ್ಲಿ ಕೂಡ ನಮ್ಮ ನಾಯಕರಲ್ಲೂ ಕೂಡ ನಾವು ಕಳಕಳಿಂದ ಬೇಡುತ್ತಾ ಇದ್ದೇವೆ. ಈ ಪ್ರಜ್ವಲ್ ರೇವಣ್ಣನನ್ನು ಬಿಡಬಾರ್ದು. ಈ ಮೋದಿ ಸರ್ಕಾರವನ್ನು ತೊಲಗಿಸಬೇಕು. ಇವರ ಬೇಟಿ ಬಚಾವೂ ಇಲ್ಲ, ದೇಶ ಬಚಾವೂ ಇಲ್ಲ. ಬೇಟಿ ಬಚಾವು ದೇಶ ಬಚಾವಲ್ಲ. ಇದು ಏನಾಗಿದೆ ಅಂದರೆ ಬೇಟಿಯನ್ನು ತೊಂದರೆಗೆ ಒಳಪಡಿಸಿ ಇವತ್ತು ದೇಶವನ್ನು ಎಲ್ಲಿಯೋ ಹೋಗಿ ಕೊಂಡೋಗ್ತಾ ಇದ್ದಾರೆ. ಇವತ್ತು ದೇಶದ ರಕ್ಷಣೆ ಆಗಬೇಕಾದ್ರೆ ಮೊದಲಾಗಿ ಮಹಿಳೆಯರ ರಕ್ಷಣೆ ಆಗಬೇಕು. ಮಹಿಳೆಯರ ರಕ್ಷಣೆ ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರವೇ ಸಾಧ್ಯ ಅಂತ ಹೇಳಿ ಇವರನ್ನು ತಕ್ಷಣವೇ ಬಂಧಿಸಿ ಪ್ರಜ್ವಲ್ ರೇವಣ್ಣನ ವಿರುದ್ಧ ಎಲ್ಲರೂ ನಾವು ಒಗ್ಗಟ್ಟಾಗಿ ಈ ಏನು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ನ್ಯಾಯ ಒದಗಿಸಬೇಕು. ಯಾರು ಪೆನ್ ಡ್ರೈವನ್ನು ಮಾಡಿದಾರ, ಯಾರು ಪೆನ್ ಡ್ರೈವ್ ಲೀಕ್ ಮಾಡಿದಾರ ಎಲ್ಲರಿಗೂ ಶಿಕ್ಷೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕೇಳಿಕೊಂಡು ಬಂಧಿಸಿ ಬಂಧಿಸಿ. ಒಂದು ವಿಕೃತ ಕಾಮ್ಯ ನೀವು ಎಲ್ಲಿಯಾದರೂ ನೋಡಿದ್ದೀರಾ? ಈ ದೇವೇಗೌಡರ ಪಕ್ಷ ಜೆಡಿಎಸ್ ಏನು ಮಹಿಳೆ ತೆನೆಯೊತ್ತ ಮಹಿಳೆಯನ್ನು ಒಂದು ಪಕ್ಷದ ಚಿಹ್ನೆಯಾಗಿ ಮಾಡಿದಂಥ ಒಂದು ಈ ಪಕ್ಷ ಇವತ್ತು ಆ ಮಹಿಳೆಯನ್ನೇ ಒಂದು ನಾಚಿಕೆಗೇಡು ಮಾಡುವಂತೆ ಮಾಡಿದೆ. ನಾವು ಎನಿಸ್ತಿದ್ದೆವು ಪ್ರಜ್ವಲ್ ರೇವಣ್ಣ ಒಬ್ಬ ಒಳ್ಳೆಯ ಸಂಸದಂತ ಎನಿಸಿದ್ದು. ಯಾವಾಗ ಇವರ ಈ ಒಂದು ಅತ್ಯಾಚಾರ ಬೆಳಕಿಗೆ ಬಂತ ನಮಗೆ ಶಾಕ್. ಇವರದೇ ಕುಮಾರಸ್ವಾಮಿಯವರು ಹೇಳಿದ್ರು 2,000 ಕೊಟ್ರೆ ಏನಾಗ್ತಾರೆ ಮಹಿಳೆಯರು ದಾರಿ ತಪ್ಪುತ್ತಾರೆ. ನಾವು ಬೊಬ್ಬೆ ಹಾಕಿದ್ದೆವು, ಸ್ವಾಮಿ ನಾವು ದಾರಿ ತಪ್ಪಲಿಲ್ಲ, ನಿಮ್ಮ ಕುಟುಂಬದವರೇ ನೀವೇ ದಾರಿ ತಪ್ಪಿದ್ದೀರಂತ ನಾವು ಬೊಬ್ಬೆಯಾಗಿ ಹೇಳಿದ್ದೆವು ಕುಮಾರಸ್ವಾಮಿಗೆ. ಇದು ಆಗಿ 1 ವಾರ ಆಗಿಲ್ಲ, ಇವರದೇ ಕುಟುಂಬದ ಕುಡಿ, ಇವರದೇ ಎಷ್ಟು ಸಾವಿರ ಮಹಿಳೆಯರೇನು. ನಮಗೆ ಶಾಕ್ ಆಗಿದೆ. ಸಣ್ಣ ಪ್ರಾಯದಿಂದ ಮುದಿ ಪ್ರಾಯದವರನ್ನು ಬಳಸಿಕೊಂಡಿದ್ದಾರಲ್ಲ ಈ ವಿಕೃತ ಕಾಮಿಗಳು. ಇವರ ತಂದೆ, ಇವರ ಮಗ ಮನೆಯ ಕೆಲಸದಾಕೆನೇ ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಮಾಡಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಒಂದು ಕಂಪ್ಲೇಂಟ್ ಮಾಡುವ ಹಂತಕ್ಕೆ ಇವರ ಕುಟುಂಬ ಬಂದಿದೆ. ಇವರ ಜೆಡಿಎಸ್ ಪಕ್ಷ ಬೇಕಾ? ಇವರ ಜೆಡಿಎಸ್ ಪಕ್ಷ ಬೇಕಾ ನಮಗೆ? ಈ ಜೆಡಿಎಸ್ ಪಕ್ಷವನ್ನು ಇವತ್ತು ಏನು ಮಾಡಬೇಕು? ವಜಾಗೊಳಿಸಬೇಕು. ತೆನೆಯೊತ್ತ ಮಹಿಳೆ ಚಿಹ್ನೆ ಹಿಡಿದುಕೊಂಡು ಇವರು ಪ್ರಚಾರ ಮಾಡಿದ್ದಾರೆ. ನಾಚಿಕೆಗೇಡಿನ ವಿಷಯ. ಇಡೀ ಕರ್ನಾಟಕದ ಜನತೆಗೆ ಇವತ್ತು ನಾಚಿಕೆಗೇಡಿನ ವಿಷಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಇದೊಂದು ವಿಚಾರ ಎಷ್ಟೊಂದು ವೈರಲ್ ಆಗಿದೆ ಅಂದರೆ ನಮಗೆ ನಾಚಿಕೆ ಆಗುತ್ತೆ. ನಾವು ಈ ಭಾರತ ದೇಶದಲ್ಲಿ ನಮಗೆ ಮಹಿಳೆಯರಿಗೆ ಯಾಕೆ ಇಂಥ ಒಂದು ಶಿಕ್ಷೆ? ಯಾಕೆ ನಾವೊಂದು ಆರಾಮವಾಗಿ ಬದುಕಲು ನಮಗೆ ಸಾಧ್ಯ ಇಲ್ಲ? ಯಾವುದೇ ಕೆಲಸ ಕೇಳಿ ಹೋದರೆ ಇವರು ನಮಗೆ ಆಮಿಷ ಹೊಡ್ತಾರೆ. ಯಾರೇ ಆಫೀಸರಿಗೆ ಒಂದು ಟ್ರಾನ್ಸ್ಫರ್ ಕೇಳಿದರೆ ಇವರ ಕಾಮಕಾಂಡಕ್ಕೆ ಸಿಲುಕಿಸ್ತಾರೆ, ವಿಡಿಯೋ ಮಾಡ್ತಾರೆ. ಇವತ್ತು ಆ ಪೆನ್ ಡ್ರೈವಲ್ಲಿದ್ದ ಮಹಿಳೆಯರ ಗತಿಗೇನು ಸ್ವಾಮಿ? ಏನು ಗತಿ? ಕೆಲವರ ಮನೆಯೇ ಕುಟುಂಬನೇ ಹಾಳಾಗಿ ಹೋಯಿತು. ಕೆಲವರಿಗೆ ಇವತ್ತು ಮುಖ ತೋರಿಸಿದಂಥ ಪರಿಸ್ಥಿತಿ ಬಂದಿತ್ತು. ಯಾರು ಆ ಪೆನ್ ಡ್ರೈವನ್ನು ಲೀಕ್ ಮಾಡಿದರು? ಈ ಪೆನ್ ಡ್ರೈವನ್ನು ಮಾಡಿದ ಈ ಪ್ರಜ್ವಲ್ ರೇವಣ್ಣನನ್ನು ಇವತ್ತು ಬಿಡಬಾರ್ದು. ಅವರು ಸಂಸತ್ ಒಂದು ವೇಳೆ ಅವರು ಚುನಾವಣೆಯಲ್ಲಿ ಗೆದ್ದರೂ ಕೂಡ ಆ ಮನುಷ್ಯನನ್ನು ಶೂಟ್ ಮಾಡಬೇಕು. ಯಾಕೆಂದರೆ ನಾಚಿಕೆಗೆ ಎನ್ನುವ ವಿಷಯ. ಒಂದು ಸಣ್ಣ ಪ್ರಾಯದಲ್ಲಿ, ಒಂದು ಎಳವೆಯಲ್ಲಿ ಇಂಥ ಒಂದು ಕೃತ್ಯ ಮಾಡಿದ ಈ ಮನುಷ್ಯ ಮುಂದೆ ಏನು ಮಾಡಲಿಕ್ಕೆ ಅವನು ಹಿಂದಿರುಗಿಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇವತ್ತು ನಾವು ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ದೆವು. ಇವರ ಅತ್ತೆಗೆ ನಾವು ಎನಿಸಿದೆವು. ನಿನ್ನೆ
ನಮಗೆ ಒಂದು ಮಾಹಿತಿ ಇತ್ತು ಬಜ್ಪೆಯ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಅವರು ಬರುವರಿದ್ದಾರೆ. ನಾವು ಏರ್ಪೋರ್ಟಿಗೆ ಹೋಗ್ಲಿಕ್ಕೂ ತಯಾರು ಮಾಡಿದ್ರು, ಆದರೆ ಅವರು ಬರಲಿಲ್ಲ. ವೆಯ್ಟ್ ಮಾಡ್ತಾ ಇದ್ದೇವೆ ನಾವೆಲ್ಲರೂ, ಈ ಎಲ್ಲ ಮಹಿಳೆಯರು. ಯಾರು ಆ ಪಾಪ ಪೆನ್ ಡ್ರೈವ್ನಲ್ಲಿದ್ದ ಮಹಿಳೆಯರ ಪರವಾಗಿ ನಾವು ನಿಂತಿದ್ದೇವೆ, ಸಂತ್ರಸ್ತೆಯ ಪರವಾಗಿ ನಿಂತಿದ್ದೇವೆ. ಬಹುಶಃ ಅವರು ಯಾರು ಕೂಡ ತಮ್ಮ ಸ್ವ ಇಚ್ಛೆಯಿಂದ ಸ್ವಶಕ್ತಿಯಿಂದ ಹೋದವರೇ ಅಲ್ಲ. ಎಲ್ಲರನ್ನು ಬಳಸಿಕೊಂಡದ್ದು, ಆಮಿಷ ಒಡ್ಡಿದ್ದು, ಅವರನ್ನು ಒಂದು ಲೈಂಗಿಕ ಈ ಒಂದು ದೌರ್ಜನ್ಯಕ್ಕೆ ಒಳಪಡಿಸಿದಂಥ ಈ ಒಂದು ಕುಟುಂಬ, ಅದೇ ರೀತಿ ಈ ಕುಟುಂಬಕ್ಕೆ ರಕ್ಷಣೆ ಕೊಟ್ಟ ಮೋದಿ ಸರ್ಕಾರವನ್ನು ನಾವು ತೊಲಗಿಸಲು ಪ್ರಯತ್ನಿಸಬೇಕು. ಇವತ್ತು ಜನತೆ ಅರ್ಥ ಮಾಡಿಕೊಳ್ಬೇಕು. ಈ ಸ್ಮೃತಿ ಇರಾನಿ, ಈ ಶೋಭಕ್ಕ, ಒಂದು ಫ್ಲೈ ಕಿಸ್ ರಾಹುಲ್ ಗಾಂಧಿಯನ್ನು ಆಕ್ಷನ್ ಮಾಡಿದ್ರಂತ ಒಬ್ಬಿಟ್ಟ ಈ ಸ್ಮೃತಿ ಇರಾನಿ ಮಾತಾಡುವುದೇ ಇಲ್ಲ ಸ್ವಾಮಿ, ಮಾತಾಡುವುದೇ ಇಲ್ಲ. ಇವರಿಗೆ ಯಾವುದೇ ಒಂದು ಅವರಿಗೆ ಫೇವರೇಬಲ್ ಆಗುವುದಾದರೆ ಎಲ್ಲಿಯೂ ಕೂಡ ಹೋಗಿ ಬೊಬ್ಬೆ ಹಾಕ್ತಾರೆ. ಆದರೆ ಇವರದೇ ಮಿತ್ರ ಪಕ್ಷವಾದ ಪ್ರಜ್ವಲ್ ರೇವಣ್ಣರ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಇವತ್ತು ಚರ್ಚೆಗೆ ಒಳಗಟ್ಟಂಥ ಈ ಒಂದು ವಿಷಯದಲ್ಲಿ ಇವತ್ತು ಬಾಯಿ ಎತ್ತಿ ಮಾತಾಡ್ತಿಲ್ಲ. ನಾಚಿಕೆಗೇಡು ಈ ಮಹಿಳೆಯರಿಗೆ, ನಾಚಿಕೆಗೇಡು. ಸ್ಮೃತಿ ಇರಾನಿ ಆಗ್ಬೋದು, ಶೋಭಕ್ಕ ಇರ್ಬೋದು, ಈ BJPಯ ನಾಯಕಿಯರು ಎಲ್ಲಿದ್ದಾರೆ ನಾನು ಕೇಳಲಿಕ್ಕೆ. ಈ ಸ್ಮೃತಿ ಮೊನ್ನೆ ಏನು ಹೇಳಿದ್ರು ಅವರು, ಶ್ರುತಿ ಏನು ಹೇಳಿದ್ರು, ಈ ಗ್ಯಾರಂಟಿಯಿಂದ ಮಹಿಳೆಯರು ಕೆಟ್ಟು ಹೋಗಿದ್ದಾರೆ ಅಂತ ಹೇಳಿದ್ರು. ಇವರದೇ ಬಸ್ಸಲ್ಲಿ ಹೋಗಿ ಎಲ್ಲೆಲ್ಲಿ ಸುತ್ತಾಡ್ತಾರೆ ಅಂತ ಹೇಳ್ತಾರೆ. ಬಸ್ಸಲ್ಲಿ ಸುತ್ತಾಡುವ ಮಹಿಳೆಯರು ಸುಶಿಕ್ತರು, ಶಿಕ್ಷಾವಂತರು, ಎಲ್ಲರೂ ತಿಳುವಳಿಕಿದ್ದಾರೆ. ಆದರೆ ಇವರ ಪಕ್ಷದಲ್ಲೇ ಇರುವವರು ವಿಕೃತ ಕಾಮಿಗಳು ಅಂತ ಇವರಿಗೆ ಗೊತ್ತಿಲ್ಲ. ಇವರಿಗೆ ನಾವು ಇವತ್ತು ಕರೀತೇವೆ, ಬನ್ನಿ ನಮ್ಮೊಂದಿಗೆ ಸೇರಿ. ಯಾವ ಮಹಿಳೆಗೆ ಇವತ್ತು ಅನ್ಯಾಯವಾಗಿದೆ, ಆ ಮಹಿಳೆಯರ ಅನ್ಯಾಯಕ್ಕೆ ಕಾರಣರಾದವರನ್ನು ಬಂಧಿಸಬೇಕು, ಅವರನ್ನು ಬಿಡಲೇಬಾರದು, ಶೀಘ್ರವೇ ಅವರನ್ನು ಕರೆಸಬೇಕು. ನಮ್ಮ ವಿಧದಲ್ಲಿ ಒಂದು ಲೈಂಗಿಕ ಆರೋಪದಲ್ಲಿ ಸಿಕ್ಕಿಬಿದ್ದಿದ್ದಾನೆ. ತದನಂತರ ಈ ಒಂದು ಎಲ್ಲ ವಿಡಿಯೋಗಳನ್ನು ನನ್ನ ಮೊಬೈಲಲ್ಲಿ ಇಟ್ಟುಕೊಂಡಿದ್ದಾರೆ. BJPಯ ಒಂದು ಸಂಸದರಾಗಿ ಚುನಾವಣೆಗೆ ನಿಂತು ಚುನಾವಣೆಯ ಮರುದಿನವೇ ವಿದೇಶಕ್ಕೆ ಓಡಿ 1000ಕ್ಕೂ ಮಿಕ್ಕಿ ಮಹಿಳೆಯರು, ಅಂದರೆ ಅದರಲ್ಲಿ ಸರ್ಕಾರಿ ಆಫೀಸರ್ಸ್ ಕೂಡ ಇದ್ದಾರೆ, ಕೂಲಿಗಳು ಇದ್ದಾರೆ, ಎಲ್ಲ ವರ್ಗದ ಮಹಿಳೆಯರನ್ನು ನೋಡದೆ, ಅವರ ಪ್ರಾಯವನ್ನು ನೋಡದೆ, ಅವರ ಮಾನಹಾನಿ ಮಾಡಿ, ಅವರಿಗೆ ಕೆಲಸದ ಮೇಲೆ ಆಮಿಷ ಒಡ್ಡಿ ಅತ್ಯಾಚಾರವೆಸಗಿ ಇಷ್ಟೆಲ್ಲ ಕೃತ್ಯ ಮಾಡಿದ ಒಂದು ವಿಕೃತ ಒಂದು ಕಾಮಿ ಅಂತ ಹೇಳ್ಬೋದು ಅಂತ ಒಂದು ಪ್ರಜ್ವಲ್ ರೇವಣ್ಣರವರು ಇಂದು ಇಂಥ ಎಲ್ಲ ಕೃತ್ಯಗಳನ್ನು ಮಾಡಿ ಚುನಾವಣೆಯ ಮರುದಿವಸವೇ ವಿದೇಶಕ್ಕೆ ಹೋಗಿ ಅಡಗಿ ಕೂತಿದ್ದಾರೆ. ಇವತ್ತು ಈ ನಮ್ಮ ಭಾರತ ದೇಶದಲ್ಲಿ ಒಂದು ಮಹಿಳೆಯರು ಪೂಜಿಸುವಂಥ ಈ ಒಂದು ನೆಲದಲ್ಲಿ ಇವತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ಲದಾಗಿದೆ. ನಾವು ಹೇಳ್ತೇವೆ, ನಮ್ಮ ಸನ್ಮಾನ್ಯ ಮೋದಿಯವರು ಹೇಳ್ತಾರೆ, ಬೇಟಿ ಬಚಾವೋ ಬೇಟಿ ಪಡಾವೋ. ಈ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಹೇಳಿದ ನಮ್ಮ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಇಂದು JDS ಅನ್ನು ತನ್ನ ಮಿತ್ರ ಪಕ್ಷವಾಗಿ ತೆಗೆದುಕೊಂಡು ಈ ವಿಚಾರ ಅವರಿಗೆ ಡಿಸೆಂಬರಲ್ಲಿ ಗೊತ್ತಿತ್ತು. ಅವರದೇ BJPಯ ನಾಯಕರೊಬ್ಬರು ಈ ಬಗ್ಗೆ ಅವರಿಗೆ ಈ ಪೆನ್ ಡ್ರೈವ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ, ವಿಷಯ ಗೊತ್ತಿದ್ದು ಕೂಡ ಅವರಿಗೆ ಟಿಕೆಟ್ ಕೊಟ್ಟಿದ್ರು, ಒಂದು ಹಾಸನದಲ್ಲಿ ಸ್ಪರ್ಧೆ ಮಾಡಿದ್ರು ಅವರು. ಇಷ್ಟೆಲ್ಲ ಗೊತ್ತಾಗಿ ಈ ಒಂದು ಅತ್ಯಾಚಾರ ಮಾಡಿದ ಒಂದು ರಿಪೋರ್ಟ್ ಇದ್ದಾಗಲೂ ಕೂಡ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಹಾಗಾದರೆ ಇವರ ಬೇಟಿ ಬಚಾವೋ ಎಲ್ಲಿ ಹೋಗಿ ನಿಂತಿತ್ತು ಸ್ವಾಮಿ?